ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತೇನೆ ಅಂದರೆ, ಈ ಅಪ್ಲಿಕೇಶನ್ ಹಾಕಿ ನಾವು ಭಾಳ ದಿವಸ ಆದರೂ ಕೂಡ 1 ಮಂತ್ ಆದರೂ ಕೂಡ ಇನ್ನೂ ಏಕೆ 1 ಮಂತ್ 2 ಮಂತ್ ಆದರೂ ಕೂಡ ಇನ್ನೂ ಏಕೆ ನಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಮಾತಾಡ್ತಿದ್ದೇನೆ. ನೋಡಿ, ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಲಿಕ್ಕೆ ಆಗುತ್ತಾ ಇಲ್ವಾ? ನಾವು ಏನಾದರೂ ತಪ್ಪು ಮಾಡಿದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಅಪ್ಲಿಕೇಶನ್ ವೆರಿಫಿಕೇಷನ್ ಮಾತ್ರ ಖಂಡಿತವಾಗಲೂ ಆಗುತ್ತೆ. ಆದರೆ ನೀವೇನಾದರೂ ತಪ್ಪು ಮಾಡಿದರೆ ಇಲ್ಲಿ ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ, ಇದು ಆಗಲ್ಲ. ಓಕೆನಾ? ಇಲ್ಲಿ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡ್ತಾಯಿದ್ದಾರೆ. ನೋಡಿ ಅಣ್ಣ, ನಾನು ಅಪ್ಲಿಕೇಶನ್ ಹಾಕಿ 1 ಮಂತ್ ಆಯಿತು 2 ಮಂತ್ ಆಯಿತು ಅಂತ ಎಲ್ಲರೂ ಕೂಡ ಕಮೆಂಟ್ನ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನೋಡಿ, ಮೊದಲು ನೀವು PMSSP ಸ್ಕಾಲರ್ಶಿಪ್ಪು ಮತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಅವರು ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಮತ್ತು ಈಗ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವ. ಇನ್ನೂ ಕೂಡ ಯಾರು ಆಗಿಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ ಯಾರು ಕೂಡ ಚಿಂತೆ ಪಡೋಕ್ಕೆ ಹೋಗ್ಬೇಡಿ, ಹಾಗೆ ಆಗ್ತವೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಮಾತ್ರ ಖಂಡಿತವಾಗ್ಲೂ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆನಾ? ಈಗ ನಾ ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಲಿಕ್ಕೆ ಏನು ಕಾರಣ ಆಗುತ್ತೆ ಅಂತಂದ್ರೆ, ನೋಡಿ, ನನಗೆ ಒಂದು ಹುಡುಗ ಕೊಟ್ಟಿದ್ದ SSP ID. ನಾನು ಚೆಕ್ ಮಾಡಿ ನೋಡಿದಾಗ ಅವನು ಹೇಳ್ದ, ಬ್ರೋ ನಂದು ಈ ಥರ ಆಗಿದೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದರೂ ಕೂಡ ಅಪ್ರೂವಲ್ಡ್ ಎಲಿಜಿಬಲ್ ನೋ ಅಂತ ಇದೆ, ಏನು ಮಾಡಬೇಕು ಅಂತ. ನೋಡಿ, ಅವರು ಮಾಡಿದ ತಪ್ಪುಗಳನ್ನ ಹೇಳ್ತಾ ಇದ್ದೀನಿ. ನೀವು ಯಾವ್ಯಾವ ತಪ್ಪು ಮಾಡಿದರೆ ನಿಮಗೆ ಅಮೌಂಟ್ ಬರಲ್ಲ ಅಂದ್ರೆ, ಮೊದಲನೇದಾಗಿ ನೀವು ಈಗ ಸ್ಟಡಿ ಮಾಡ್ತಿರುವುದು ಒಂದು ಕಾಲೇಜ್ ಆದರೆ ಅಲ್ಲಿ ಫಿಲ್ ಮಾಡಿರೋದು ಇನ್ನೊಂದು ಕಾಲೇಜಿಗೆ ಅಪ್ಲೈ ಮಾಡಿದರೆ ನಿಮಗೆ ಅಮೌಂಟ್ ಮಾತ್ರ ಖಂಡಿತವಾಗಲೂ ಬರಲ್ಲ. ಮತ್ತು ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಅದನ್ನು ಕೂಡ ಫಿಲ್ ಮಾಡಲಿಕ್ಕೆ ಅದು ಕೂಡ ₹1 ಕೂಡ ಬರಲ್ಲ. ಈ ಥರ ತಪ್ಪುಗಳನ್ನ ನೀವೇನಾದರೂ ಡಾಕ್ಯುಮೆಂಟ್ಸ್ ಹಾಕದೇ ಇದ್ದಾಗ ನಿಮಗೆ ಅಮೌಂಟು ಬರುವ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಏನಪ್ಪ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಯಾರು ಕೂಡ ಚಿಂತೆ ಪಡೋಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ವೆರಿಫಿಕೇಷನ್ ಖಂಡಿತವಾಗ್ಲೂ ಆಗುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗೋ ಮಟ್ಟಿಗೆ ತಡೀರಿ. ಅಪ್ಲಿಕೇಶನ್ ವೆರಿಫಿಕೇಷನ್ ಆದ ನಂತರ ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆನಾ? ಇದ್ರ ಮೇಲೆ ಇದು ಎಸ್ ಅಂತ ಬಂದರೆ ಅಮೌಂಟ್ ಬರುತ್ತೆ, ನೋ ಅಂತ ಇದ್ದರೆ ಅಮೌಂಟ್ ಬರೋಲ್ಲ. ಎರಡೂ ಕೂಡ ನೋ ಅಂತ ಇದ್ದರೆ ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಯಾರು ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಬ್ರೋ, 1 ಮಂತ್ ಆಯಿತು 2 ಮಂತ್ ಆಯಿತು ಅಂತ. ನಾನು ವಿಡಿಯೋದಲ್ಲೇ ಹೇಳಿದ್ದೆ, ನೀವು 1 ಡಿಸೆಂಬರ್ 20 ಮೇಲ್ಗಡೆ ಡಿಸೆಂಬರ್ 20 ಮೇಲೆ ನೀವು ಅಪ್ಲಿಕೇಶನ್ನ ಹಾಕಿರ್ತೀರ. ಅದಕ್ಕಾಗಿ ಅಪ್ಲಿಕೇಶನ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಲಿಕ್ಕೆ ಲೇಟ್ ಆಗುತ್ತೆ. ಅದ್ರ ಒಳಗೆ ಮಾಡಿದರೆ ಜಲ್ದಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗ್ತಿತ್ತು. ಅದ್ರ ಒಳಗೂ ಕೂಡ ಅಪ್ಲೈ ಮಾಡಿದರೂ ಕೂಡ ಒಬ್ಬೊಬ್ಬರು ಲೇಟ್ ಆಗಿದೆ. ಯಾಕಂತಂದರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಯಾರು ಕೂಡ ವರಿ ಆಗಲಿಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗೇ ಆಗುತ್ತೆ. ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ತೀರಿಸ್ಕೊಡ್ತೇನೆ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದ.